ಆಕಾಶವಾಣಿ ಜಾಗತಿಕ ಮಾಧ್ಯಮ ಸ್ವಾತಂತ್ರ್ಯ ದಿನದ ಅಂಗವಾಗಿ ಮಾಧ್ಯಮ ಸ್ವಾತಂತ್ರ್ಯ ಏಕೆ ಬೇಕು ಈ ವಿಷಯವಾಗಿ ಮಾತನಾಡುತ್ತಾರೆ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಗುರುಪ್ರಸಾದ್ ಟಿ.ಎನ್. ಮಾಧ್ಯಮ ಎಂದರೇನು? ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಜೊತೆಗೆ ಮಾಧ್ಯಮಕ್ಕೆ 4ನೇ ಅಂಗ ಎಂಬ ಗೌರವವಿದೆ. ಪ್ರಭುತ್ವ ಮತ್ತು ಜನತೆಯ ನಡುವೆ ಮಾಧ್ಯಮ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಸರ್ಕಾರಗಳು ತಮ್ಮ ಹೊಣೆಗಾರಿಕೆ ಮರೆತಾಗ ಅವುಗಳನ್ನು ಎಚ್ಚರಿಸುವ, ಅವುಗಳನ್ನು ಜನಪರವಾಗಿರುವಂತೆ ನೋಡಿಕೊಳ್ಳುವ, ಶಾಸಕಾಂಗ ರೂಪಿಸುವ ಶಾಸನಗಳ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಿ ಸರ್ಕಾರಕ್ಕೆ ತಲುಪಿಸುವುದಲ್ಲದೆ ಜನರ ಸಮಸ್ಯೆಗಳು ಸರ್ಕಾರಕ್ಕೆ ತಲುಪುವಂತೆ ಮಾಡುವುದೇ ಮಾಧ್ಯಮ. ಜನಸಾಮಾನ್ಯನು ಯಾವುದೇ ಭಯ, ಒತ್ತಡವಿಲ್ಲದೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮಾಧ್ಯಮಗಳಿಂದ, ವಿಶೇಷವಾಗಿ ಸಮೂಹ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ. ಹಾಗಾದರೆ ಮಾಧ್ಯಮ ಸ್ವಾತಂತ್ರ್ಯ ಎಂದರೇನು? ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ ಎಂದರೆ ನಿರ್ಬಂಧ ಇಲ್ಲದಿರುವುದು ಎಂದಷ್ಟೇ ಅರ್ಥವಲ್ಲ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ವಿಶ್ವಾಸ ಮತ್ತು ಪ್ರಾರ್ಥನೆಯ ಸ್ವಾತಂತ್ರ್ಯದ ಹಕ್ಕು ಎಂಬ ಸಕಾರಾತ್ಮಕ ಪರಿಕಲ್ಪನೆ. ಇದು ಇತರರ ದೃಷ್ಟಿಕೋನಗಳನ್ನು ತಿಳಿಯಲು, ಹೆಚ್ಚೆಚ್ಚು ಮಾಹಿತಿ ಪಡೆದುಕೊಳ್ಳಲು ತುಂಬಾ ಮುಖ್ಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಆರೋಗ್ಯಕರವಾಗಿರಬೇಕಾದರೆ ಮಾಧ್ಯಮ ಸ್ವಾತಂತ್ರ್ಯ ತುಂಬಾ ಮುಖ್ಯ ಎಂದು ಪತ್ರಕರ್ತರು, ಸಂವಿಧಾನ ತಜ್ಞರು ಮೊದಲಿಂದಲೂ ಪ್ರತಿಪಾದಿಸಿದ್ದಾರೆ. ಕಾರ್ಯನಿರತ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತ್ಯವಶ್ಯಕ. ಚರ್ಚೆಯ ಸ್ವಾತಂತ್ರ್ಯ ಇಲ್ಲದಿದ್ದರೆ ಅದನ್ನು ಪ್ರಜಾಪ್ರಭುತ್ವ ಎನ್ನುವಂತಿಲ್ಲ. ಅನುಷಂಗಿಕವಾಗಿ ಪ್ರಜಾಪ್ರಭುತ್ವ ಎಂದರೆ ಪತ್ರಿಕಾ ಸ್ವಾತಂತ್ರ್ಯವೂ ಸೇರುತ್ತದೆ. ವಾಕ್ ಮತ್ತು ಪತ್ರಿಕಾ ಸ್ವಾತಂತ್ರ್ಯಗಳು ಎಲ್ಲ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬುನಾದಿ ಹಾಗೂ ಜನಪ್ರಿಯ ಸರ್ಕಾರದ ಪ್ರಕ್ರಿಯೆಯ ಸೂಕ್ತ ಕಾರ್ಯನಿರ್ವಹಣೆಗೆ ಮುಕ್ತ ರಾಜಕೀಯ ಚರ್ಚೆ ಇಲ್ಲದೆ ಸಾರ್ವಜನಿಕ ತಿಳುವಳಿಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದನ್ನೇ ಪ್ರತಿಪಾದಿಸಿದೆ. ಪ್ರಕರಣವೊಂದರ ವಿಚಾರಣೆಯ ವೇಳೆ ಹಗರಣಗಳ ಸಂಬಂಧ ಸುದ್ದಿ ಪ್ರಕಟಿಸುವ ಮಾಧ್ಯಮಗಳ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವ ಚಾಳಿಯನ್ನು ಬಲವಾಗಿ ಖಂಡಿಸಿರುವ ಘನ ನ್ಯಾಯಾಲಯ ಪತ್ರಕರ್ತರಿಗಿರುವ ಪರಿಪೂರ್ಣ ಪ್ರಮಾಣದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಲ್ಲರೂ ಅಂಗೀಕರಿಸಬೇಕು. ಕೆಲವೊಂದು ವರದಿಗಳಲ್ಲಿ ದೋಷವಿರಬಹುದು, ಅತಿ ಉತ್ಸಾಹ ಕಾಣಿಸಬಹುದು. ಹಾಗೆಂದು ಮಾಧ್ಯಮದವರನ್ನು ಮಾನನಷ್ಟ ಪ್ರಕರಣಕ್ಕೆ ದೂಡಬಾರದು ಎಂದು ಅಭಿಪ್ರಾಯಪಟ್ಟಿದೆ. ಮಾನನಷ್ಟ ಮೊಕದ್ದಮೆ ಹೂಡಲು ಸಂವಿಧಾನ ಅವಕಾಶ ನೀಡಬಹುದು. ಆದರೆ ಹಗರಣವೊಂದರ ಬಗ್ಗೆ ತಪ್ಪು ವರದಿಗಾರಿಕೆಯ ಆರೋಪ ಮಾನನಷ್ಟ ಪ್ರಕರಣ ದಾಖಲೆಗೆ ಅರ್ಹವಾಗುವುದಿಲ್ಲ ಎನ್ನುವ ನ್ಯಾಯಪೀಠದ ಮಾತುಗಳು ಮಾಧ್ಯಮ ಸ್ವಾತಂತ್ರ್ಯವನ್ನು ಖಚಿತಪಡಿಸಿವೆ. ಪತ್ರಿಕಾ ಸ್ವಾತಂತ್ರ್ಯ ಸಾಮಾಜಿಕ ಮತ್ತು ರಾಜಕೀಯ ಸಂಪರ್ಕದ ಹೃದಯವಿದ್ದಂತೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವುದು, ಸಾಂವಿಧಾನಿಕ ಆದೇಶಕ್ಕೆ ವಿರುದ್ಧವಾಗಿ ಈ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವ ಎಲ್ಲ ಕಾನೂನುಗಳು ಅಥವಾ ಆಡಳಿತಾತ್ಮಕ ಕ್ರಮಗಳನ್ನು ಅನೂರ್ಜಿತಗೊಳಿಸುವುದು ನ್ಯಾಯಾಲಯಗಳ ಪ್ರಾಥಮಿಕ ಕರ್ತವ್ಯ ಎಂದಿದೆ ಸರ್ವೋಚ್ಚ ನ್ಯಾಯಾಲಯ. ವ್ಯವಸ್ಥೆಯೊಂದರ ಲೋಪವನ್ನು ತೋರಿಸಿದರೆ ಅದನ್ನು ಅಂಗೀಕರಿಸುವುದು ಮತ್ತು ಸುಧಾರಣೆಗೆ ಯತ್ನಿಸುವುದು ಆರೋಗ್ಯಕರ ವ್ಯವಸ್ಥೆಯ ಲಕ್ಷಣ ಎಂದಿರುವ ಸರ್ವೋಚ್ಚ ನ್ಯಾಯಾಲಯ, ಹಾಗೆಂದು ಮಾಧ್ಯಮಗಳು ತಮಗಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಅವು ನೀಡುವ ಸುದ್ದಿ ಸಮಾಚಾರಗಳು ಸದಾಕಾಲ ಜನಪರವಾಗಿರಬೇಕು, ಸತ್ಯ ನಿಷ್ಠೆ ಇರಬೇಕು. ಅವುಗಳಿಗೆ ಸ್ವಯಂ ನಿಯಂತ್ರಣ ಬೇಕೇ ಬೇಕು ಎಂಬ ಕಿವಿಮಾತನ್ನು ಹೇಳಿದೆ. ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಅದೆಷ್ಟು ಮಹತ್ವದ್ದು ಎಂಬುದು ಯಾರಿಗೂ ಗೊತ್ತಿಲ್ಲದ ವಿಚಾರಗಳಲ್ಲ. ಆದರೂ ಅವುಗಳನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಲೇ ಬಂದಿದೆ. ರಾಷ್ಟ್ರದ್ರೋಹದ ನೆಪವೊಡ್ಡಿ ಹತ್ತಿಕ್ಕುವ ಭಾರತೀಯ ದಂಡ ಸಂಹಿತೆಯ 124ನೇ ಎ ಪರಿಚ್ಛೇದ ಇಂತಹ ಒಂದು ಅಸ್ತ್ರ. ಈ ಪರಿಚ್ಛೇದದ ಪ್ರಕಾರ ಲಿಖಿತ ಅಥವಾ ಭಾಷಣದ ಮೂಲಕ, ಸಂಜ್ಞೆಯ ಮೂಲಕ, ದೃಶ್ಯ ಮುಖೇನ ಸರ್ಕಾರದ ಬಗ್ಗೆ ದ್ವೇಷ ಹುಟ್ಟಿಸುವ, ಪ್ರಚೋದಿಸುವ, ಅನಾದರ ಉಂಟುಮಾಡುವ ಕೃತ್ಯಗಳನ್ನು ಜೀವಾವಧಿ ಶಿಕ್ಷೆಯ ಮೂಲಕ ದಂಡಿಸಬಹುದಾಗಿದೆ. ಲಾರ್ಡ್ ಮೆಕಾಲೆ ಇದನ್ನು ಜಾರಿಗೆ ತಂದವನು. ಈ ಪರಿಚ್ಛೇದದ ಅಪಾಯಗಳನ್ನು ಅರಿತ ಮಹಾತ್ಮ ಗಾಂಧಿ 1929ರಲ್ಲೇ ಯಂಗ್ ಇಂಡಿಯಾದಲ್ಲಿ ಸಂಪಾದಕೀಯವೊಂದನ್ನು ಬರೆದು ದಂಡ ಸಂಹಿತೆಯ 124ನೇ ಎ ಪರಿಚ್ಛೇದವನ್ನು ರದ್ದುಗೊಳಿಸುವುದಕ್ಕಾದರೂ ನಮಗೆ ಸ್ವಾತಂತ್ರ್ಯ ಅನಿವಾರ್ಯವಾಗಿದೆ ಎಂದು ದೂರದೃಷ್ಟಿಯ ಮಾತನಾಡಿದ್ದರು.
ದುರಂತವೆಂದರೆ ಭಾರತ ಸ್ವಾತಂತ್ರ್ಯವಾಗಿ ಇಷ್ಟು ವರ್ಷಗಳು ಕಳೆದರೂ ಈ ಪರಿಚ್ಛೇದವನ್ನು ಕಿತ್ತೊಗೆಯುವ ಬದಲು ಉಳಿಸಿಕೊಂಡಿದ್ದೇವೆ ಅಷ್ಟೇ ಅಲ್ಲ, ಮತ್ತಷ್ಟು ಬಲಪಡಿಸಿದ್ದೇವೆ. ನಟ, ಚಿಂತಕ ವೈಎಸ್ವಿ ದತ್ತ ಅವರು ತಮ್ಮ ಅಂಕಣವೊಂದರಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಭಾರತದಲ್ಲಿ ಆದ ಹೋರಾಟಗಳ ಬಗ್ಗೆ ಹೀಗೆ ವಿವರಿಸುತ್ತಾರೆ. 1975ರ ತುರ್ತು ಪರಿಸ್ಥಿತಿಯ ವೇಳೆ ಆದ ದೊಡ್ಡ ಅನಾಹುತವೆಂದರೆ ಪತ್ರಿಕಾ ಸ್ವಾತಂತ್ರ್ಯದ ಹರಣ. ತುರ್ತು ಪರಿಸ್ಥಿತಿ ಘೋಷಣೆಯಾದ ಒಂದೇ ವಾರದಲ್ಲಿ ಸರ್ಕಾರ ಪ್ರೀ ಸೆನ್ಸಾರ್ಶಿಪ್ ವ್ಯವಸ್ಥೆಯನ್ನು ಜಾರಿಗೆ ತಂದಿತು. ಆಡಳಿತದ ಬಗ್ಗೆ ಸೌಮ್ಯ ಟೀಕೆ ಇರುವ ವರದಿಗಳಿಗೂ ಅನುಮತಿ ನೀಡುತ್ತಿರಲಿಲ್ಲ. ಸಂಸತ್ತಿನ ಕಾರ್ಯಕಲಾಪ ವರದಿ ಮಾಡುವ ಪತ್ರಕರ್ತರ ವಿನಾಯಿತಿಗಳನ್ನು ಅನೂರ್ಜಿತಗೊಳಿಸಲಾಯಿತು. 253ಕ್ಕೂ ಹೆಚ್ಚು ಪತ್ರಕರ್ತರನ್ನು ಜೈಲಿಗಟ್ಟಲಾಯಿತು. ಇಂಡಿಯನ್ ಎಕ್ಸ್‌ಪ್ರೆಸ್ನ ಕುಲ್ದೀಪ್ ನಯ್ಯರ್, ಟೈಮ್ಸ್ ಆಫ್ ಇಂಡಿಯಾದ ಕೆಆರ್ ಸೌಂದರರಾಜನ್, ಮದರ್ಲ್ಯಾಂಡ್ನ ಕೆಆರ್ ಮಲ್ಕಾನಿ ಬಂಧಿತರಲ್ಲಿ ಸೇರಿದ್ದರು. ಸ್ವಾತಂತ್ರ್ಯ ಪ್ರಿಯ ಪತ್ರಕರ್ತರೇನೋ ಇದನ್ನೆಲ್ಲ ಪ್ರತಿಭಟಿಸಿದರು. ಆದರೆ ಕೆಲವರು ಮಾಲೀಕರ ಹೆದರಿಕೆಯಿಂದ ಸರ್ಕಾರಕ್ಕೆ ವಿಧೇಯರಾಗಿದ್ದರು. ಜೊತೆಗೆ ಸರ್ಕಾರದ ಜಾಹೀರಾತಿನ ಆಮಿಷವೂ ಇತ್ತು. ಸರ್ಕಾರವನ್ನು ಬೆಂಬಲಿಸುವ ಪತ್ರಿಕೆಗಳಿಗೆ ಧಾರಾಳ ಜಾಹೀರಾತುಗಳು ಸಿಗುತ್ತಿದ್ದವು. ಟೀಕಿಸುತ್ತಿದ್ದ ಪತ್ರಿಕೆಗಳಿಗೆ ಜಾಹೀರಾತನ್ನು ನಿಲ್ಲಿಸಲಾಯಿತು. ಇಂತಹ ಸರ್ವಾಧಿಕಾರಿ ನಿರಂಕುಶ ಪ್ರಭುತ್ವದ ವಿರುದ್ಧ ನಡೆದದ್ದೇ ಜೆಪಿ ಜನಾಂದೋಲನ. ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಮಾಡಿ ಸೆರೆಮನೆ ಸೇರಿದ ಅಂದಿನ ವಿಪಕ್ಷ ನಾಯಕರು, ಪೊಲೀಸರ ಕ್ರೌರ್ಯಕ್ಕೆ ತುತ್ತಾದ ಹೋರಾಟಗಾರರ ಸಂಖ್ಯೆ ಅದೆಷ್ಟೋ. ಮಾಧ್ಯಮಗಳಿಗೆ ಅಂಜುವುದು ಹೇಡಿಗಳ ಲಕ್ಷಣ. ಹೌದು, ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಸಿಬಂತಿ ಪದ್ಮನಾಭ ಅವರು ಇತ್ತೀಚೆಗೆ ತಮ್ಮ ಅಂಕಣವೊಂದರಲ್ಲಿ ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಡಿವಿಜಿಯವರ ಈ ಮಾತನ್ನು ಉಲ್ಲೇಖಿಸುತ್ತಾರೆ. ಯಾರು ಪತ್ರಿಕೆಗಳ ಆಕ್ಷೇಪಣೆ ಎದುರಿಸಬಲ್ಲ ಸಾಹಸ, ಸಾಮರ್ಥ್ಯ ಪಡೆದಿರುವರೋ ಅಂಥವರು ಮಾತ್ರವೇ ಸರ್ಕಾರ ನಡೆಸಲು ಅರ್ಹರು. ಯಾರು ಪತ್ರಿಕೆಗಳಿಗೆ ಅಂಜುವಷ್ಟು ದುರ್ಬಲರು, ಪತ್ರಿಕೆಗಳ ಚಳುವಳಿಯಿಂದಲೇ ಪ್ರಜೆಗಳ ಅಪನಂಬಿಕೆಗೆ ಪಾತ್ರರಾಗಿ ಅಧಿಕಾರ ಕಳೆದುಕೊಳ್ಳುವಷ್ಟು ಅವಿಚಕ್ಷಣರು, ಅಪ್ರಶಸ್ತರು ಆಗಿರುವರೋ ಅಂಥವರು ಸರ್ಕಾರವನ್ನು ಬಿಡುವುದೇ ಲೇಸು ಎಂದಿದ್ದರು ಕನ್ನಡ ಪತ್ರಿಕಾರಂಗದ ದಿಗ್ಗಜ ಡಿವಿಜಿ. ಪತ್ರಿಕೆಗಳ ಚಳುವಳಿಯಿಂದಲೇ ಪ್ರಜೆಗಳ ಅಪನಂಬಿಕೆಗೆ ಪಾತ್ರರಾಗಿ ಅಧಿಕಾರ ಕಳೆದುಕೊಳ್ಳುವಷ್ಟು ಅವಿಚಕ್ಷಣರು, ಅಪ್ರಶಸ್ತರು ಆಗಿರುವರೋ ಅಂಥವರು ಸರ್ಕಾರವನ್ನು ಬಿಡುವುದೇ ಲೇಸು ಅಂದಿದ್ದರು ಕನ್ನಡ ಪತ್ರಿಕಾರಂಗದ ದಿಗ್ಗಜ ಡಿವಿಜಿ. ಸರ್ಕಾರ ಮಾಧ್ಯಮಗಳ ನಡುವೆ ಆರೋಗ್ಯಕರ ಗುದ್ದಾಟ ಅಪೇಕ್ಷಣೀಯವೇ. ಆದರೆ ಈ ತಿಕ್ಕಾಟ ಪರಸ್ಪರರನ್ನು ಕೊಲ್ಲುವ ಯುದ್ಧವಾಗಿ ಮಾರ್ಪಟ್ಟಾಗ ಮಾತ್ರ ಪ್ರಜಾಪ್ರಭುತ್ವದ ಒಟ್ಟಾರೆ ಆಶಯವೇ ನಾಶವಾಗುತ್ತದೆ. ಟೀಕೆಗೆ ಟೀಕೆಯ ರೂಪದಲ್ಲೂ ಸಮರ್ಥನೆಯ ರೂಪದಲ್ಲೂ ತಪ್ಪನ್ನು ತಿದ್ದಿಕೊಳ್ಳುವ ಮೂಲಕವೂ ಉತ್ತರ ನೀಡಬಹುದು. ಟೀಕೆಯನ್ನೇ ಮಾಡಬೇಡಿ ಎಂದೋ ಸಮೀಪಕ್ಕೆ ಬರಬೇಡಿ ಎಂದೋ ಕಾನೂನು ಮಾಡುವುದು ಸರಿಯಲ್ಲ. ನ್ಯಾಯಾಲಯ ವರದಿಗಾರಿಕೆಗೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ರೂಪಿಸುವ ಸಂಬಂಧ ಜನಾಭಿಪ್ರಾಯವನ್ನು ಪಡೆಯುವುದಕ್ಕಾಗಿ 2012ರಲ್ಲಿ ಸುಪ್ರೀಂ ಕೋರ್ಟ್ನ ಆಗಿನ ಮುಖ್ಯ ನ್ಯಾಯಾಧೀಶ ಎಸ್.ಎಚ್. ಕಪಾಡಿಯಾ ನೇತೃತ್ವದಲ್ಲಿ ಪಂಚಸದಸ್ಯ ಪೀಠವನ್ನು ರಚಿಸಿತ್ತು. ಮಾಧ್ಯಮಗಳ ಸಂಪಾದಕರು ಸೇರಿದಂತೆ ಸಮಾಜದ ವಿವಿಧ ವಲಯಗಳ ಪ್ರತಿನಿಧಿಗಳ ಅಭಿಪ್ರಾಯ ಮಂಡನೆಗೆ ಅವಕಾಶ ನೀಡಲಾಗಿತ್ತು. ಸಂವಿಧಾನದ 21ನೇ ಪರಿಚ್ಛೇದ ಹಾಗೂ 19(1)(a) ಪರಿಚ್ಛೇದದ ನಡುವೆ ಸಮತೋಲನ ತರುವುದೇ ನಮ್ಮ ಆಶಯ ಎಂದ ಸರ್ವೋಚ್ಚ ನ್ಯಾಯಾಲಯ, ಮಾಧ್ಯಮಗಳ ಸಂಪಾದಕೀಯ ವಸ್ತು ವಿಚಾರಗಳನ್ನು ನಿಯಂತ್ರಿಸುವಲ್ಲಿ ನಮಗೆ ಆಸಕ್ತಿಯಿಲ್ಲ. ತಪ್ಪು ಮಾಡುವ ಮಾಧ್ಯಮಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕಿಂತಲೂ ಅಂತಹ ತಪ್ಪುಗಳಾಗದಂತೆ ತಡೆಯುವುದೇ ನಮ್ಮ ಉದ್ದೇಶ ಎಂದು ಸ್ಪಷ್ಟೀಕರಿಸಿತು. ಆನಂತರ ನಡೆದ ಚರ್ಚೆಗಳು ಅಷ್ಟೇ ಆರೋಗ್ಯಕರವಾಗಿದ್ದವು. ಸುಪ್ರೀಂ ಕೋರ್ಟ್ ವರದಿಗಾರಿಕೆಗೆ ಮಾರ್ಗಸೂಚಿಗಳನ್ನು ರೂಪಿಸಿಬಿಟ್ಟರೆ ಅದು ಸರ್ಕಾರದ ಇತರ ಅಂಗಗಳಿಗೂ ಪ್ರೇರಣೆಯಾಗುವ ಸಾಧ್ಯತೆಯಿದೆ. ಸಂಸತ್ತು, ರಾಜ್ಯ ವಿಧಾನಸಭೆಗಳು, ಸಚಿವಾಲಯಗಳು ಹೀಗೆ ಎಲ್ಲರೂ ಪತ್ರಕರ್ತರಿಗೆ ನಿಯಮ ರೂಪಿಸುತ್ತಾ ಹೋಗುವುದಕ್ಕೆ ಕಾರಣವಾಗಬಹುದು ಎಂದು ಹಿರಿಯ ಪತ್ರಕರ್ತರು ಆತಂಕ ವ್ಯಕ್ತಪಡಿಸಿದರು. ಕೊನೆಗೆ ಸುಪ್ರೀಂ ಕೋರ್ಟ್ ತನ್ನ ಪ್ರಸ್ತಾಪದಿಂದ ಹಿಂದೆ ಸರಿಯಿತು. ಮಾಧ್ಯಮಗಳಿಗೆ ಒಂದು ಹಂತದ ನಿಯಂತ್ರಣ ಅಗತ್ಯ ಎಂದು ವಾದಿಸುತ್ತಿದ್ದ ನ್ಯಾಯಮೂರ್ತಿ ಮಾರ್ಕಂಡೇಯ ಕಡ್ಜು ಕೂಡ ಅದನ್ನು ಸರ್ಕಾರ ಮಾಡಬೇಕೆಂದು ಎಲ್ಲೂ ಹೇಳಲೇ ಇಲ್ಲ. ಅವರು ಹೇಳುತ್ತಿದ್ದುದು ಪತ್ರಿಕಾ ಮಂಡಳಿಗೆ ಹೆಚ್ಚಿನ ಅಧಿಕಾರ ಕೊಡಿ ಎಂದಷ್ಟೇ. ಅಂದರೆ ತನ್ನ ಕೆಲಸ ಕಾರ್ಯ, ನೀತಿ ನಿಯಮ, ನಿಯಂತ್ರಣ ಇತ್ಯಾದಿಗಳನ್ನೆಲ್ಲ ಮಾಧ್ಯಮ ವಲಯವೇ ನೋಡಿಕೊಳ್ಳಬೇಕು ಎಂಬುದು ಅವರ ಒತ್ತಾಯದ ತಿರುಳಾಗಿತ್ತು. ರೆಗ್ಯುಲೇಷನಿಗೂ ಕಂಟ್ರೋಲ್ಗೂ ವ್ಯತ್ಯಾಸವಿದೆ.
ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡಬೇಕಾದ್ದಲ್ಲ, ರೆಗ್ಯುಲೇಷನ್ ರೂಪಿಸಬಹುದು. ಆ ಅಧಿಕಾರವನ್ನು ಪತ್ರಿಕಾ ಮಂಡಳಿಗೆ ಕೊಡಿ ಎಂಬುದು ಅವರ ವಾದ. ಭಾರತೀಯ ದಂಡ ಸಂಹಿತೆಯಿಂದ ತೊಡಗಿ ಒಂದೊಂದು ಕಾನೂನು ಕೂಡ ಜನಸಾಮಾನ್ಯರಿಗೆ ಅನ್ವಯಿಸಿದಷ್ಟೇ ಸಮಾನವಾಗಿ ಪತ್ರಕರ್ತರಿಗೂ ಅನ್ವಯಿಸುತ್ತದೆ. ಸಂವಿಧಾನವೇ ಎಲ್ಲ ಕಾನೂನುಗಳ ಅಗ್ರಜ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿರುವ 19(1)(a) ಪರಿಚ್ಛೇದದ ಬೆನ್ನಿಗೆ 19(2) ಪರಿಚ್ಛೇದದಲ್ಲಿ ಸಕಾರಣ ನಿರ್ಬಂಧಗಳು ಇವೆ ಎಂಬುದು ಗಮನಿಸಬೇಕಾದ ಅಂಶ. ಹಾಗಾದರೆ ಮಾಧ್ಯಮ ಸ್ವಾತಂತ್ರ್ಯ ಕುಸಿಯುತ್ತಿದೆ. ಜಗತ್ತಿನ ಹಲವು ದೇಶಗಳು ತಮ್ಮಲ್ಲಿ ಮಾಧ್ಯಮಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಎಂದು ಘೋಷಿಸಿಕೊಂಡರೂ ಹೆಚ್ಚಿನ ಸಂದರ್ಭಗಳಲ್ಲಿ ಮಾಧ್ಯಮಗಳು ಪರೋಕ್ಷವಾಗಿ ಸರ್ಕಾರದ ಅಥವಾ ಬೃಹತ್ ಉದ್ಯಮ ಸಂಸ್ಥೆಗಳ ನಿಯಂತ್ರಣದಲ್ಲಿರುವುದು ಕಂಡುಬರುತ್ತದೆ. ಮಾಧ್ಯಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಪರವಾಗಿದ್ದರೆ ಭ್ರಷ್ಟಾಚಾರ, ವಿಫಲತೆಗಳಿಗೆ ರಾಮಬಾಣ. ಇದರಿಂದಲೇ ಮಾಧ್ಯಮ ಸ್ವಾತಂತ್ರ್ಯ ಕಸಿಯುವ ಯತ್ನ ಸದಾ ನಡೆಯುತ್ತಲೇ ಇರುತ್ತದೆ. ಮಾಧ್ಯಮದ ಬದಲಾಗುತ್ತಿರುವ ಸ್ವರೂಪವು ಮಾಧ್ಯಮ ಸ್ವಾತಂತ್ರ್ಯ ಕುಸಿಯಲು ಕಾರಣ ಎನ್ನಲಾಗುತ್ತದೆ. ಫೇಸ್ಬುಕ್, ಗೂಗಲ್ನಂತಹ ಸಂಸ್ಥೆಗಳು ಮಾಹಿತಿ ಹರಿವಿನ ಮೇಲೆ ಪ್ರಭುತ್ವ ಸಾಧಿಸಿವೆ. ಸಣ್ಣ ಸ್ಥಳೀಯ ಮಾಧ್ಯಮಗಳು ಇವುಗಳೊಂದಿಗೆ ಸ್ಪರ್ಧಿಸುವುದು, ಹೆಚ್ಚೆಚ್ಚು ಜನರನ್ನು ಆಕರ್ಷಿಸುವುದು ಸವಾಲೇ ಆಗಿದೆ. ಅದಿರಲಿ, ಮಾಧ್ಯಮವನ್ನು ನಡೆಸಿಕೊಂಡು ಹೋಗುವ ಆದಾಯ ಗಳಿಸುವುದೇ ಕಷ್ಟವಾಗಿದೆ. ಇದರಿಂದ ಮಾಧ್ಯಮಗಳಲ್ಲಿ ಬಹುತ್ವ, ವೈವಿಧ್ಯತೆ ಅಪಾಯದಲ್ಲಿದೆ. ಸಹಜವಾಗಿಯೇ ಇದು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಪೆಟ್ಟು ಕೊಟ್ಟಿದೆ. ಮಾಧ್ಯಮ ಸ್ವಾತಂತ್ರ್ಯ ದಿನ ಏಕೆ ಬೇಕು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿರಲೂಬಹುದು. ಮಾಹಿತಿ ನೀಡುವಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಗೌರವಿಸಲು ಸರ್ಕಾರಗಳನ್ನು ನೆನಪಿಸಲು ಪ್ರತಿ ವರ್ಷ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಡಿಸೆಂಬರ್ 1993ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪರಿಚಯಿಸಿದ ಈ ದಿನ ಕರ್ತವ್ಯ ನಿರ್ವಹಣೆಯ ವೇಳೆ ಪ್ರಾಣ ಕಳೆದುಕೊಂಡ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ. ಡಿಜಿಟಲ್ ಮುತ್ತಿಗೆಯಲ್ಲಿ ಪತ್ರಿಕೋದ್ಯಮ ಎಂಬುದು 2022ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಧ್ಯೇಯವಾಕ್ಯ. ವಿಶ್ವಸಂಸ್ಥೆಯ ಪ್ರಕಾರ ಪತ್ರಕರ್ತರ ಮೇಲೆ ಕಣ್ಗಾವಲು ಮತ್ತು ಡಿಜಿಟಲ್ ಮಾದರಿಯ ದಾಳಿಯಿಂದ ಪತ್ರಿಕೋದ್ಯಮವು ಅಪಾಯಕ್ಕೊಳಗಾಗುವ ಹಲವಾರು ವಿಧಾನಗಳ ಬಗ್ಗೆ ಈ ಬಾರಿಯ ಧ್ಯೇಯವಾಕ್ಯ ಕೇಂದ್ರೀಕರಿಸಲಿದೆ. ಡಿಜಿಟಲ್ ಸಂವಹನದಲ್ಲಿ ಸಾರ್ವಜನಿಕರ ನಂಬಿಕೆಯ ಮೇಲೆ ಇವುಗಳೆಲ್ಲದರ ಪರಿಣಾಮಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಪತ್ರಕರ್ತರ ಮೇಲಿನ ಕಣ್ಗಾವಲು ಅವರು ಸಂಗ್ರಹಿಸಿದ ಮಾಹಿತಿಯನ್ನು ಬಹಿರಂಗಪಡಿಸಬಹುದು ಮತ್ತು ಪತ್ರಕರ್ತರ ಸುರಕ್ಷತೆಗೆ ಹಾನಿಯಾಗಬಹುದು ಎಂದು ವಿಶ್ವಸಂಸ್ಥೆಯೇ ಎಚ್ಚರಿಸಿದೆ. ಈ ವರ್ಷ ವಾರ್ಷಿಕ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಜಾಗತಿಕ ಸಮ್ಮೇಳನವನ್ನು ಯುನೆಸ್ಕೋ ಮತ್ತು ಉರುಗ್ವೆ ಗಣರಾಜ್ಯ ಆಯೋಜಿಸಲಿವೆ. ಈ ವರ್ಷದ ಮೇ 2ರಿಂದ ಮೇ 5ರವರೆಗೆ ಸಮ್ಮೇಳನ ನಡೆಯುತ್ತಿದೆ. ಭಾರತದಲ್ಲಿ ಮಾಹಿತಿ ನೀಡುವಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಅಥವಾ ಕೆಲವೊಮ್ಮೆ ಕರ್ತವ್ಯದ ಸಾಲಿನಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಪತ್ರಕರ್ತರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ಮಾಧ್ಯಮ ಸ್ವಾತಂತ್ರ್ಯವನ್ನು ಅರ್ಥ ಮಾಡಿಸಿ ಎಲ್ಲೆಡೆ ಜಾರಿಗೆ ತರುವಲ್ಲಿ ನಾವು ಸಫಲವಾದರೆ ಈ ಆಚರಣೆಗೆ ಹೆಚ್ಚು ಅರ್ಥ ಬರುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದುವರೆಗೆ ಜಾಗತಿಕ ಮಾಧ್ಯಮ ಸ್ವಾತಂತ್ರ್ಯ ದಿನದ ಅಂಗವಾಗಿ ಮಾಧ್ಯಮ ಸ್ವಾತಂತ್ರ್ಯ ಏಕೆ ಬೇಕು ಈ ವಿಷಯವಾಗಿ ಮಾತನಾಡಿದವರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಗುರುಪ್ರಸಾದ್ ಟಿ.ಎನ್. ಈ ಕಾರ್ಯಕ್ರಮ ಆಕಾಶವಾಣಿಯ ಮಂಗಳೂರು ಕೇಂದ್ರ